ಪರ್ಸೆಂಟೇಜ್ನ ಸಕ್ಸೆಸಿವ್ ಪರ್ಸೆಂಟೇಜ್ ಚೇಂಜ್ ಇನ್ ಟೂ ಟರ್ಮ್ಸ್. ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ಪರ್ಸೆಂಟೇಜ್ನಲ್ಲಿ 3ನೇ ಕಾನ್ಸೆಪ್ಟ್ ಆಗಿರುತ್ತೆ. ಇದಕ್ಕೆ ಒಂದು ಫಾರ್ಮುಲಾ ಇದೆ. ಯಾವುದಪ್ಪ ಅಂತಂದರೆ A+B+AB/100. ಇದು ಫಾರ್ಮುಲಾ ಆಗಿರುತ್ತೆ ಪರ್ಸೆಂಟೇಜ್ ಚೇಂಜಸ್ಸಲ್ಲಿ. ಯಾವುದರಲ್ಲಿ? ಸಕ್ಸೆಸಿವ್ ಚೇಂಜಸ್ಸಲ್ಲಿ. ಎಕ್ಸಾಂಪಲ್ ಇವಾಗ ನೋಡಿ, A ಅನ್ನೋದು 20%, B ಅನ್ನೋದು 10% ಆಗಿದ್ರೆ ಇದನ್ನು ಕಂಡುಹಿಡಿಯಿರಿ ಅಂತ ಆಪ್ಷನ್ ಕೊಡ್ತಾರೆ. ಸೊ ಹಾಗಾಗಿ ನಾವು ಏನು ಮಾಡ್ಬೋದು, A ಆಪ್ಷನಲ್ಲಿ ಏನಿದೆ 20, B ಅಲ್ಲಿ ಏನಿದೆ 10 ಪ್ಲಸ್ A ಅಂದರೆ ಎಷ್ಟು 20 ಇಂಟು B ಅಂದರೆ ಎಷ್ಟು 10 /100. ಏನು ನೋಡಿ, ಈ 2 0ಗೆ ಈ 2 0 ಕ್ಯಾನ್ಸಲ್ ಆಗುತ್ತೆ. 20 + 10 ಎಷ್ಟಾಗುತ್ತೆ, ಪ್ಲಸ್ 2 × 1 ಎಷ್ಟು 2 ಎಷ್ಟಾಯಿತು 20, 30 + 2 ಎಷ್ಟಾಯಿತು 32. ಅರ್ಥ ಆಯ್ತಾ? ಸೇಮ್ ಇದೇ ರೀತಿ A = 10%, B = 12% ಕೊಟ್ಟು ಅಂದ್ಕೊಳ್ಳಿ. ಸೇಮ್ ಅದೇ ರೀತಿ ನೋಡಿ, A ಅಂದರೆ ಎಷ್ಟು 10 ಪ್ಲಸ್ B ಅಂದರೆ ಎಷ್ಟು 12 ಪ್ಲಸ್ A × B /100. ಆಯಿತಾ? ಇಲ್ಲಿ ನೋಡಿ, 10 + 12 ಎಷ್ಟು 22 ಪ್ಲಸ್ ಈ 2 0 ಸಾರಿ ಈ 1 0ಗೆ 1 0 ಕ್ಯಾನ್ಸಲ್ ಆಯಿತು. 12 12 ಅಲ್ಲ 12/10. 12/10 ಅಂತಂದರೆ ನಾವು ಇದನ್ನು ಯಾವ ರೀತಿ ಬರ್ಕೋಬೋದು ಅಂದರೆ 1.2 ಅಂತ ಬರ್ಕೋಬಹುದು. ಸೊ 22 + 1.2 ಎಷ್ಟಾಗುತ್ತೆ 23.2%. 23.2%. ಅರ್ಥ ಆಯ್ತಾ? ಫಾರ್ಮುಲಾ ಮೆಥಡನ್ನು ನೋಡಿಬಿಟ್ರಿ. ಇವಾಗ ನಾವು ಫಾರ್ಮುಲಾ ಮೆಥಡ್ ನಾವು ಎಕ್ಸಾಮಲ್ಲಿ ಅಪ್ಲೈ ಮಾಡೋಕ್ಕಾಗುತ್ತಾ? ಆಗಲ್ಲ. ಯಾಕಪ್ಪ ಅಂತಂದರೆ ನಮಗೆ ಅಷ್ಟು ಟೈಮೂ ಇರಲ್ಲ. ಸೊ ಇವಾಗ ನಾವು ಫಾರ್ಮುಲಾ ಮೆಥಡ್ ಬಿಟ್ಟು ಸ್ಮಾರ್ಟ್ ಟ್ರಿಕ್ನ ಯೂಸ್ ಮಾಡೋಣ. ಎಕ್ಸಾಂಪಲ್ ನೋಡಿ, ಇಲ್ಲಿ ಇವಾಗ ಅದೇ 10%, 20%ನೇ ತೊಗೊಳ್ಳೋಣ. ಆಯಿತಾ? ಈ 10%, 20%ನ ಯಾವ ರೀತಿ ಸಾಲ್ವ್ ಮಾಡ್ಬೋದು? ಫಾರ್ಮುಲಾ ಬಿಟ್ಟು ಸ್ಮಾರ್ಟ್ ಟ್ರಿಕ್ಕಲ್ಲಿ ಇಲ್ಲಿ ನೋಡಲಿ, ಈ 10 + 20 ಇದೆಯಲ್ಲ, 10 + 20 ಎಷ್ಟು 30. ಆಯಿತಾ? ಪಾಯಿಂಟ್ ತೊಗೊಳ್ಳಿ. ಇದು ಪ್ಲಸ್ ಮಾಡಿದ್ವಿ, ಇವಾಗ ಇಂಟು ಮಾಡಬೇಕು. ನೋಡ್ರಲ್ಲಿ, ಇಂಟು 10 × 20 ಎಷ್ಟಾಯಿತು 200. 20 ಎಷ್ಟು 200. ಸೊ ಕೊನೆಯಲ್ಲಿರ್ತಕ್ಕಂಥ ಎರಡು ಸಂಖ್ಯೆಯನ್ನು ಬಿಟ್ಟು ಅದರ ಹಿಂದಿನ ಭಾಗದ ಸಂಖ್ಯೆಯನ್ನು ಈ ಕಡೆಗೆ ಪ್ಲಸ್ ಮುಖಾಂತರ ಅಂದರೆ ಕೂಡಿಸುವ ಮುಖಾಂತರ ನಾವು ಈ ಕಡೆ ತೊಗೊಂಬರ್ಬೇಕಾಗುತ್ತೆ. ಎಷ್ಟಾಗುತ್ತೆ 32%. ನಾವು ಏನು ಮಾಡಿದ್ವಿ, 10 ಮತ್ತು 20ನ ನಾವು ಇದು ಮಾಡಿದಾಗ ಎಷ್ಟು ಬಂತು 32 ಬಂದಿತ್ತು. ಬೇಕಾದ್ರೆ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ ನೋಡ್ತೀನಿ ನೋಡ್ರಿ. 10 + 20 + 10 × 20/100. ಸೊ 2 0 2 0 ಕ್ಯಾನ್ಸಲ್ ಆದಾಗ 10 + 20 ಎಷ್ಟು 30 ಪ್ಲಸ್ ಇಲ್ಲಿ 10 + 1 ಎಷ್ಟು 10 ಅಲ್ಲ 2 + 1 ಎಷ್ಟು 2 × 1 ಎಷ್ಟು 2. ಸೊ ಎಷ್ಟಾಯಿತು 32 ಆಯಿತು. 32 ಇಲ್ಲಿ ಬಂತ. ನಾವು ಫಾರ್ಮುಲಾ ಮಾಡಲಿಲ್ಲಂಗೆ ನಾವು ಇದನ್ನು ಮಾಡಿದ್ವಿ. ಸಣ್ಣ ಮೆಥಡ್ ತೋರಿಸ್ಬಿಟ್ರಿ. ದೊಡ್ಡದು ಯಾವ ಥರ? ಎಕ್ಸಾಂಪಲ್ ನೋಡಿ, ಇವಾಗ ಅದೇ ನಾನು 10 12 ಮಾಡಿದ್ದೆಲ್ಲ, 10 12 ತೊಗೊಳ್ಳಿ. 10 12 ಅಂದರೆ ಇಲ್ಲಿ ನೋಡಲಿ, ಫಸ್ಟ್ ಇದನ್ನು ಪ್ಲಸ್ ಮಾಡಿ ಎಷ್ಟಾಗುತ್ತೆ 22 ಇಂಟು 12 10 ಎಷ್ಟು 12 10 120. ಈ ಕೊನೆಯಲ್ಲಿರ್ತಕ್ಕಂಥ ಎರಡು ಸಂಖ್ಯೆಯನ್ನು ಬಿಟ್ಟು ಈ ಸಂಖ್ಯೆಯನ್ನು ಈ ಕಡೆ ತೊಗೊಂಬನ್ನಿ. ಎಷ್ಟಾಯಿತು 23.2 ಬಂತ. 23.2 ಬಂತಲ್ಲ, 23.2%. ಅರ್ಥ ಆಯಿತಾ? ಸೇಮ್ ಅದೇ ರೀತಿ ನೋಡಲ್ಲಿ 6%, 7% ಅಂತ ಕೊಟ್ಟು ಅಂದ್ಕೊಳ್ಳಿ. ಇದನ್ನು ಯಾವ ರೀತಿ ಮಾಡ್ಬೋದು? ಫಸ್ಟ್ ಇದನ್ನು ಕೂಡಿಸಿ ಎಷ್ಟಾಯಿತು 6 7 ಎಷ್ಟು 13. 7 ಎಷ್ಟು 42. 7 ಎಷ್ಟು 42. ಈ 4ನ್ನು ಈ ಕಡೆ ತೊಗೊಂಬಂದಾಗ ಏನು ತೊಗೊಂಬರ್ಬೇಡಿ. ಸೊ ಕೊನೆಯಲ್ಲಿ ಎರಡು ಸಂಖ್ಯೆ ಇದೆಯಲ್ಲ, ಸೊ ಅಷ್ಟೇ 13.42%. ಇದನ್ನು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ ತೋರ್ಸಲ್ವಾ?
ನೋಡಿ 6 ಪ್ಲಸ್ 7 ಪ್ಲಸ್ 6 ಇಂಟು 7 ಡಿವೈಡೆಡ್ ಬೈ 100. 6 7 ಎಷ್ಟು 13 ಪ್ಲಸ್ 6 7 ಎಷ್ಟು 42 ಬೈ 100. 42 ಬೈ 100 ಅಂತಂದರೆ ಎಷ್ಟಾಗುತ್ತೆ 4.2. ಸರಿ 42 ಅಂದರೆ 0.42. ಸೊ 13.42%. ಅರ್ಥ ಆಯ್ತಾ? ಇವಾಗ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಕ್ವಶನ್ ನಂಬರ್ 1. ಇಫ್ ದ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಇನ್ಕ್ರೀಸ್ಡ್ successively by 15% and 10% respectively, then what is the percentage equivalent to a single price increased of an article? ಒಂದು ವಸ್ತುವಿನ ಬೆಲೆಯು ಅನುಕ್ರಮವಾಗಿ 15% ಮತ್ತು 10% ಹೆಚ್ಚಾದರೆ ಆ ವಸ್ತುವಿನ ಒಂದು ಬೆಲೆ ಹೆಚ್ಚಳದ ಶೇಕಡಾವಾರು ಎಷ್ಟು ಅಂತ ಕೇಳಿದಾನೆ. ಸೊ ಇವಾಗ ನೋಡಿ, ವಸ್ತುವಿಂದ ಏನು ಕೊಟ್ಟಿದ್ದಾನೆ, 15% ಮತ್ತೆ 15% ಮತ್ತು 10% ಎರಡೂ ಇನ್ಕ್ರೀಸ್ ಆಗಿದೆ. ಸೊ ಇದನ್ನು ನಾವು ಫಾರ್ಮುಲಾ ಮೆಥಡಲ್ಲಿ ಅಪ್ಲೋಡ್ ಮಾಡೋಣ, ಹಾಗೆ ಟ್ರಿಕ್ಕನ್ನು ಅಪ್ಲೈ ಮಾಡೋಣ. ಸೊ 15 ಅಂದರೆ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಬೈ 100. ಆಯಿತಾ? ನೋಡಿ, ಎ ಅಂದರೆ ಎಷ್ಟು, ಎ ಅಂದರೆ 15%, ಬಿ ಅಂದರೆ ಎಷ್ಟು 10%. ಸೊ ಹಾಗಾಗಿ 15 ಪ್ಲಸ್ 10 ಪ್ಲಸ್ 15 ಇಂಟು 10 ಬೈ 100. ಆಯಿತಾ? 15 ಪ್ಲಸ್ 10 ಎಷ್ಟು 25 ಪ್ಲಸ್ 15 ಇಂಟು 10 ಎಷ್ಟು 150 ಬೈ 100. ಸೊ ಎಷ್ಟಾಯಿತು 25 ಪ್ಲಸ್ ಅಂದರೆ 150 ಬೈ 100 ಅಂತಂದರೆ 1.5 ಬರುತ್ತೆ. ಸೊ ಹಾಗಾಗಿ 1.5 ಬರ್ಕೊಂಡು ಈ ಒಂದನ್ನು ಈ ಕಡೆಗೆ ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ 26.50%. ಅರ್ಥ ಆಯ್ತಾ? 26.50%. ಅರ್ಥ ಆಯ್ತಾ? ಸೊ ನಾವು ಇವಾಗ ಇದನ್ನು ಟ್ರಿಕ್ಕಾಗಿ ಯೂಸ್ ಮಾಡೋಣ. 15% 10%ನ ಇಲ್ಲಿ ನೋಡ್ರಿ ಪ್ಲಸ್ ಮಾಡಿ ಎಷ್ಟಾಯಿತು 25. ಇದನ್ನು ಇಂಟು ಮಾಡಿ ಎಷ್ಟಾಗುತ್ತೆ 15 ಹತ್ತಲು ಎಷ್ಟು 150. ಈ ಒಂದನ್ನು ಈ ಕಡೆಗೆ ನಾವು ತೊಗೊಂಬಂದಾಗ ಎಷ್ಟಾಗುತ್ತೆ 26.50%. ಅರ್ಥ ಆಯ್ತಾ? ಕ್ವಶನ್ ನಂಬರ್ 2. ಸೀಮಾ ಅವರ ಸಂಬಳ ಮೊದಲ ವರ್ಷದಲ್ಲಿ 10% ಹೆಚ್ಚಾದರೆ ಮುಂದಿನ ವರ್ಷದಲ್ಲಿ 5% ಹೆಚ್ಚಾದರೆ 2 ವರ್ಷಗಳ ನಂತರ ಅವರ ಸಂಬಳದ ನಿವ್ವಳ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತ ಕೇಳಿದ್ದಾರೆ. ಸೊ ಸೀಮಾ ಅವ್ರದ್ದು ಫಸ್ಟ್ ಎಷ್ಟು 10% ಜಾಸ್ತಿ ಆಗಿದೆ, ಸೆಕೆಂಡ್ ಎಷ್ಟು 5% ಜಾಸ್ತಿ ಆಗಿದೆ. ಆಯಿತಾ? ಇಲ್ಲಿ ನೋಡ್ರಿ, ಇದನ್ನು ಫಾರ್ಮುಲಾದಲ್ಲಿ ಅಪ್ಲೋಡ್ ಮಾಡ್ಬಿಡೋಣವಾ. ಎ ಅಂದರೆ ಎಷ್ಟು 10%, ಬಿ ಅಂದರೆ ಎಷ್ಟು 5%. ಸೊ ಹಾಗಾಗಿ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಬೈ 100. ಸೊ ಎ ಅಂದರೆ ಎಷ್ಟು 10%, ಬಿ ಅಂದರೆ ಎಷ್ಟು 5% ಪ್ಲಸ್ 10 ಇಂಟು 5 ಡಿವೈಡೆಡ್ ಬೈ 100. ಸೊ 15 ಅಂದರೆ 10 ಪ್ಲಸ್ 5 ಎಷ್ಟು 15 ಪ್ಲಸ್ 15 ಎಷ್ಟು 50 ಬೈ 100. ಸೊ ಈ ಎಷ್ಟಾಗುತ್ತೆ ಅಂದರೆ 50 ಬೈ 100 ಅನ್ನೋದು 0 ಕ್ಯಾನ್ಸಲ್ ಆದರೆ ಎಷ್ಟಾಯಿತು 5%. ಸೊ 15.5% ಫಾರ್ಮುಲಾದಲ್ಲಿ. ಸೊ ಹಾಗಾಗಿ ಇದು ನಾವು ಸ್ಮಾರ್ಟ್ ಟ್ರಿಕ್ಕಲ್ಲಿ ಯೂಸ್ ಮಾಡೋಣ. 10% 5% ಅಂತ ಇದ್ದಾಗ ಪ್ಲಸ್ ಇದನ್ನು ಆ್ಯಡ್ ಮಾಡಿ ಎಷ್ಟಾಯಿತು 15. ಇದನ್ನು ಮಲ್ಟಿಪ್ಲೈ ಮಾಡಿ ಇಂಟು 5 0 15 50. ಕೊನೆಯಲ್ಲಿ 2 ಸಂಖ್ಯೆ ಥರ ಉಳಿಸ್ಕೋಬೇಕು 15.50. ಅರ್ಥ ಆಯ್ತಾ? ಪ್ರಶ್ನೆ ಸಂಖ್ಯೆ 3.
ಒಂದು ಚೌಕದ ಉದ್ದ ಮತ್ತು ಅಗಲವನ್ನು ಅನುಕ್ರಮವಾಗಿ 30% ಮತ್ತು 20% ಹೆಚ್ಚಿಸಿದರೆ ಫಲಿತಾಂಶದ ಆಯತದ ವಿಸ್ತೀರ್ಣವು ಚೌಕದ ವಿಸ್ತೀರ್ಣಕ್ಕಿಂತ ಎಷ್ಟು ಶೇಕಡ ಹೆಚ್ಚಾಗಿರುತ್ತದೆ? ಸೊ ನೋಡಿ, ಒಂದು ಚೌಕದ ಉದ್ದ ಮತ್ತು ಅಗಲವನ್ನು ಅನುಕ್ರಮವಾಗಿ 30% ಮತ್ತು 20% ಹೆಚ್ಚಿಸಿದರೆ ಚೌಕದ ವಿಸ್ತೀರ್ಣಕ್ಕಿಂತ ಎಷ್ಟು ಶೇಕಡವರೆ ಹೆಚ್ಚಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ A = 30%, B = 20%. A + B + AB by 100. ಸೊ A ಅಂದರೆ ಎಷ್ಟು? 30 + B ಅಂದರೆ ಎಷ್ಟು? 20 + 30 × 20 / 100. ಸೊ ಈ 2 ಕ್ಯಾನ್ಸಲ್ ಮಾಡಿದಾಗ 30 + 20 ಎಷ್ಟಾಗುತ್ತೆ? 50 + 3 ಎಷ್ಟು? 6 ಎಷ್ಟಾಯಿತು? 56%. ಇದು ಫಾರ್ಮುಲಾದಲ್ಲಿ ಅಪ್ಲೋಡ್ ಮಾಡಿದಾಗ. ಸೇಮ್ ಅದೇ ರೀತಿ ನಾವು ಸ್ಮಾರ್ಟ್ ಟ್ರಿಕ್ನ ಯೂಸ್ ಮಾಡಿದಾಗ 30 20 ನೋಡಿ, ಪ್ಲಸ್ ಮಾಡಿ ಎಷ್ಟಾಗುತ್ತೆ? 50. ಪಾಯಿಂಟ್ ಇಟ್ಕೊಳ್ಳಿ. 30 20 ಎಷ್ಟಾಗುತ್ತೆ? 30 20 ಎಷ್ಟು? 600. ಆಯ್ತಾ? ಈ ಕೊನೆಯ ಸಂಖ್ಯೆಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಾಗ, ಸರಿ, ಮೊದಲ ಸಂಖ್ಯೆಯನ್ನು ಇದಕ್ಕೆ ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ? 56.00%. ಬಂತ ಆನ್ಸರ್ ಇದಕ್ಕೆ? ಸೊ ಅರ್ಥ ಆಯ್ತಾ? ಪ್ರಶ್ನೆ ಸಂಖ್ಯೆ 4. ಒಂದು ಸಂಖ್ಯೆಯನ್ನು 25% ಹೆಚ್ಚಿಸಿ ನಂತರ 16% ಕಡಿಮೆ ಮಾಡಿದರೆ ಫಲಿತಾಂಶದ ಸಂಖ್ಯೆಯ ಮೂಲ ಸಂಖ್ಯೆಗಿಂತ ಎಷ್ಟು ಶೇಕಡ ಕಡಿಮೆ ಆರ್ ಹೆಚ್ಚಾಗಿರುತ್ತದೆ? ಸೊ ಇದು ನೋಡಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾವ ಥರಪ್ಪ ಅಂತಂದರೆ ನೋಡಿ, ಒಂದು ಸಂಖ್ಯೆಯನ್ನು 25% ಜಾಸ್ತಿ ಮಾಡಿದ್ದಾರೆ, 25% ಏನು ಜಾಸ್ತಿ ಮಾಡಿದ್ದಾರೆ. ಅದೇ ರೀತಿ 16% ಏನು ಮಾಡಿದ್ದಾರೆ? 16% ಕಮ್ಮಿ ಮಾಡಿದ್ದಾರೆ. 16% ಏನು ಮಾಡಿದ್ದಾರೆ? ಕಮ್ಮಿ ಮಾಡಿದ್ದಾರೆ. ಇದನ್ನು ಯಾವ ರೀತಿ ಮಾಡ್ಕೋಬೋದು? ಇಲ್ಲಿ ನೋಡಲ್ಲಿ ಯಾವ ರೀತಿಯಪ್ಪ ಅಂತಂದರೆ 25% ಹಂಗೆ ಬರ್ಕೊಳ್ಳಿ, 16% ಇದೆಯಲ್ಲ 16% ಹಾಗೆ ಬರ್ಕೊಳ್ಳಿ. ಸೊ ಇದನ್ನು AB ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ಬೇಕು. ಇಲ್ಲಿ ನೋಡಿ, ನಾವು ಪ್ಲಸ್ ಕೊಟ್ಟಾಗ ಏನು ಮಾಡಿದ್ವಿ? A + B + AB by 100 ಅಂತ ಮಾಡ್ಕೊಂಡ್ವಾ? ಸೇಮ್ ಅದೇ ರೀತಿ ಇಲ್ಲಿ ಏನು ಕೊನೆ ಸಂಖ್ಯೆ ಏನಾಗಿದೆ? ಕಡಿಮೆ ಆಗಿದೆ ನಂತರ ಸಂಖ್ಯೆ. ಸೊ ಹಾಗಾಗಿ A - B - AB by 100 ಅಂತ ಬರ್ಕೋಬೇಕು. ಆಯಿತಾ? ಇವಾಗ ನೋಡಿ, E ಅಂದರೆ ಎಷ್ಟು? E ಅಂದರೆ 25%, B ಅಂದರೆ ಎಷ್ಟು? -16%. ಸೊ ಹಾಗಾಗಿ ಈ ಸಂಖ್ಯೆ ಎಷ್ಟು? 25 - 16 -25 × 16 by 100. ಸೊ ಇಲ್ಲಿ ನೋಡಿ, ಇಲ್ಲಿ 25ರಲ್ಲಿ 16 ಎಷ್ಟು? 9 ಮೈನಸ್. ಆಯಿತಾ? ನೋಡಲ್ಲಿ 25 1 25 4 4 1 4 4. ಸೊ ಎಷ್ಟಾಯಿತು? 4 ಬಂತಿಲ್ಲಿ. 4 ಬರ್ಕೊಂಡಾಗ ಎಷ್ಟಾಯಿತು? 5%. ಯಾವುದ್ರಲ್ಲಿದೆ 5%? ಇನ್ಕ್ರೀಸ್. ಸೊ 5% ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಅವ್ರು ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಕೇಳಿದ್ದಾರೆ. ಸೊ ಇನ್ಕ್ರೀಸ್ ಆಗಿದೆ. ಅರ್ಥ ಆಯ್ತಾ? ಪ್ರಶ್ನೆ ಸಂಖ್ಯೆ 5. ಒಬ್ಬ ಕಾರ್ಮಿಕನ ಸಂಬಳವನ್ನು ಮೊದಲು 25% ಹೆಚ್ಚಿಸಿ ನಂತರ 12% ಕಡಿಮೆ ಮಾಡಿದರೆ ಅವನ ಸಂಬಳದಲ್ಲಿ ಶೇಕಡಾವಾರು ಬದಲಾವಣೆ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇವಾಗ ನೋಡಿ, ಒಬ್ಬ ಕಾರ್ಮಿಕನ ಸಂಬಳ ಎಷ್ಟು? ಫಸ್ಟ್ ಏನು 25% ಏನು ಮಾಡ್ತಾರ? 25% ಇನ್ಕ್ರೀಸ್ ಮಾಡ್ತಾರ. ಆಮೇಲೆ ಏನು ಮಾಡ್ತಾರ? 12% ಡಿಕ್ರೀಸ್ ಮಾಡ್ತಾರ. ಅವನ ಸಂಬಳದಲ್ಲಿ ಶೇಕಡಾವಾರು ಬದಲಾವಣೆ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇಲ್ಲಿನೂ ಸೇಮ್ ಅಂದರೆ A - B - AB by 100ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾವ ರೀತಿಯಪ್ಪ ಅಂತ ನೋಡಿ, A ಅಂದರೆ ಎಷ್ಟು? 25%, ಮೈನಸ್ ಇದೆ -12 - 25 × 12 by 100. ಸೊ 25 1 25 4 4 1 4 3. ಸೊ 12ರಲ್ಲಿ 12 ಹೋದ್ರೆ ಎಷ್ಟು? 13 ಮೈನಸ್ ಎಷ್ಟು? 3. ಸೊ ಏನಾಯಿತು? 10% ಏನಾಯಿತು? ಇನ್ಕ್ರೀಸ್ ಆಯಿತು. 10% ಏನಾಯಿತು? ಇನ್ಕ್ರೀಸ್ ಆಯಿತು. ಅರ್ಥ ಆಯ್ತಾ?
ಪ್ರಶ್ನೆ ಸಂಖ್ಯೆ 6. ಒಂದು ಆಯತದ ಉದ್ದವನ್ನು 70% ಹೆಚ್ಚಿಸಿ ಅದರ ಅಗಲವನ್ನು 35% ಕಡಿಮೆ ಮಾಡಿದರೆ ಅದರ ವಿಸ್ತೀರ್ಣದಲ್ಲಿ ನಿವ್ವಳ ಶೇಕಡಾವಾರು ಹೆಚ್ಚಳ ಎಷ್ಟು? ಸೊ ಇಲ್ಲಿ ನೋಡಲಿ, ಫಸ್ಟ್ ಒಂದು ಆಯತದ ಉದ್ದವನ್ನು ಏನು ಮಾಡಿದರೆ, ಒಂದು ಆಯತದ ಉದ್ದವನ್ನು ಎಷ್ಟು 70% ಇನ್ಕ್ರೀಸ್ ಮಾಡಿರ್ತಾರೆ. ಅದೇ ರೀತಿ 35% ಏನು ಮಾಡಿರ್ತಾರೆ, ಡಿಕ್ರೀಸ್ ಮಾಡಿರ್ತಾರೆ. ಸೊ ಇವಾಗ ನೋಡಿ, ಇದನ್ನು ನಾವು ಸೇಮ್ ಫಾರ್ಮುಲಾದಲ್ಲಿ ಅಪ್ಲೋಡ್ ಮಾಡ್ಬೋದು. ಯಾವ ರೀತಿಯಪ್ಪ ಅಂತಂದ್ರೆ, ಇ ಅಂದರೆ ಎಷ್ಟು 70% ಮೈನಸ್ 35 ಮೈನಸ್ 70 ಇಂಟು 35/100 ಅಂತ ಬರ್ಕೊಳ್ತೀವ. ಸೊ ಇಲ್ಲಿ 0 ಇದೆ, ಈ 0 ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ, 70 ಮೈನಸ್ 35 ಮೈನಸ್ 7 ಇಂಟು 35/100 ಅಂತ 10 ಅಂತ ಬರುತ್ತೆ ಅಂದ್ಕೊಳ್ಳಿ. ನೋಡಲ್ಲಿ 10ರಿಂದ ಫಸ್ಟ್ ಇದು ನೋಡ್ಕೊಳ್ಳಿ, ಇದು ಇಷ್ಟೇ ನೋಡಿ, ಎಷ್ಟಾಗುತ್ತೆ ಗೊತ್ತಾ, 70 ಮೈನಸ್ 35 ಇಂಟು 7 ಇಂಟು ಎಷ್ಟಾಗುತ್ತೆ ಗೊತ್ತಾ, ಇದು 3.5 ಆಗುತ್ತೆ. ಯಾವ ರೀತಿಯಪ್ಪ ಅಂದರೆ 35/10 ಇದು ಮಾಡಿದಾಗ ಏನಾಗುತ್ತೆ, 3.5 ಬರುತ್ತೆ. ಅರ್ಥ ಆಯ್ತಾ? 3.5 ಅಂತ 3.5 ಅಂದಾಗ ನಾವು ಇದನ್ನು ಯಾವ ರೀತಿ ಮಾಡ್ಕೋಬೋದು ನೋಡಲ್ಲಿ, ಈ 35ರಲ್ಲಿ 70ರಲ್ಲಿ 35 ಅಂದರೆ ಎಷ್ಟು, 35 ಮೈನಸ್ ನೋಡಲ್ಲಿ 7 ಇಂಟು 3 4 ಎಷ್ಟಾಗುತ್ತಪ್ಪ ಅಂತಂದರೆ, ಎಷ್ಟಾಗುತ್ತಪ್ಪ, 24.5 ಆಗುತ್ತೆ. ಸೊ 35ರಲ್ಲಿ 24.5 ಅಂದರೆ ಎಷ್ಟು ಗೊತ್ತಾ, 10.5%. 10.5%. ಅರ್ಥ ಆಯ್ತಾ? ಪ್ರಶ್ನೆ ಸಂಖ್ಯೆ 7. 2001ರಲ್ಲಿ ಒಂದು ಕಾರ್ಖಾನೆಯ ಉತ್ಪಾದನೆಯು 30%, ಒಂದು ಕಾರ್ಖಾನೆಯ ಉತ್ಪಾದನೆಯಲ್ಲಿ ಎಷ್ಟು 30% ಕಡಿಮೆ ಆದರೆ 2002ರಲ್ಲಿ ಉತ್ಪಾದನೆ 25%, ಉತ್ಪಾದನೆ ಏನಾಯಿತು 25% ಜಾಸ್ತಿ ಆದರೆ 2 ವರ್ಷಗಳಲ್ಲಿ ಉತ್ಪಾದನೆಯ ಫಲಿತಾಂಶ ಬದಲಾವಣೆ ಹೆಚ್ಚಳ ಅಥವಾ ಕಡಿಮೆ ಆಯಿತಾ ಅಂತ ನಾವು ಇದನ್ನು ಕಂಡುಹಿಡಬೇಕಾಗುತ್ತೆ. ಯಾವ ರೀತಿಯಪ್ಪ ಅಂತಂದರೆ ನೋಡ್ರಲ್ಲಿ, ಏನಂದರೆ ಎಷ್ಟು -30 ಪ್ಲಸ್ 25 ಮೈನಸ್ 30 ಇಂಟು 25/100. ಸೊ ಈ 0 ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬರುತ್ತಪ್ಪ ಅಂದರೆ ನೋಡಲಿ, ಎಷ್ಟು ಬರುತ್ತೆ, ಇದು -5 ಬರುತ್ತೆ. -5 ಮೈನಸ್ ಇದು ಎಷ್ಟಾಗುತ್ತೆ ಗೊತ್ತಾ, 75 3 ಎಷ್ಟು 75/10. ಸೊ -5 ಮೈನಸ್ ಎಷ್ಟಾಗುತ್ತೆ 7.5 ಆದಾಗ ಎಷ್ಟಾಗುತ್ತೆ -12.5% ಏನಾಗಿರುತ್ತೆ, ಡಿಕ್ರೀಸ್ ಆಗಿರುತ್ತೆ. ಅರ್ಥ ಆಯ್ತಾ? ಪ್ರಶ್ನೆ ಸಂಖ್ಯೆ 8. 15%, 10% ಎರಡು ಅನುಕ್ರಮ ರಿಯಾಯಿತಿಗಳಿಗೆ ಸಮಾನವಾದ ಒಂದೇ ರಿಯಾಯಿತಿಯನ್ನು ಕಂಡುಹಿಡಿಯಿರಿ. ಅಂದರೆ ಇಲ್ಲಿ ನೋಡಲಿ, ರಿಯಾಯಿತಿ ಅಂತ ಕೊಟ್ಟಿದ್ದಾರೆ. ಆಯ್ತಾ? ರಿಯಾಯಿತಿ ಅಂದರೆ ಡಿಸ್ಕೌಂಟ್. ರಿಯಾಯಿತಿ ಅಂದರೆ ಏನ್ರಿ, ಡಿಸ್ಕೌಂಟ್. ಈ ಡಿಸ್ಕೌಂಟ್ಗೂ ಮತ್ತು ಸಕ್ಸಸಿವ್ ಆಫ್ 2 ಟರ್ಮ್ಸ್ಗೂ ಬರ್ತುವಂಥ ಫಾರ್ಮುಲಾ ಎರಡು ಒಂದೇ ರೀತಿಯಾಗಿರುತ್ತೆ. ಯಾವ ರೀತಿಯಪ್ಪ ಅಂದರೆ A+B+AB/100 ಅನ್ನೋದು ಇದು ಸಕ್ಸಸಿವ್ ಆಫ್ 2 ಟರ್ಮ್ಸಲ್ಲಿ ಬರುತ್ತೆ, ನಾವು ಅಪ್ಲೈ ಮಾಡ್ತೀವಿ. ಡಿಸ್ಕೌಂಟಲ್ಲಿ ಇದನ್ನು ಯಾವ ರೀತಿ ಮಾಡ್ಬೋದು ಅಂದರೆ ನೋಡ್ರಿ, A+B ಮೈನಸ್ AB/100 ಇದು ಡಿಸ್ಕೌಂಟ್ ಫಾರ್ಮುಲಾ ಸಕ್ಸಸಿವ್ ಅಲ್ಲಿ. ಅರ್ಥ ಆಯ್ತಾ? ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದನ್ನು ನಾವು ಕ್ವಶನಲ್ಲಿ ಅಪ್ಲೈ ಮಾಡೋಣ. 8ನೇ ಕ್ವಶನ್ ಹೇಳಿದೆ, 15% ಮತ್ತು 10% ಎರಡೂ ಅನುಕ್ರಮ ರಿಯಾಯಿತಿಗಳಿಗೆ ಸಮಾನವಾದ ಒಂದೇ ರಿಯಾಯಿತಿ ಕಂಡುಹಿಡಿಯಿರಿ. ಒಂದೇ ರಿಯಾಯಿತಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. 15% ಮತ್ತು 10% ಎರಡೂ ಅನುಕ್ರಮಗಳಿಗೆ ರಿಯಾಯಿತಿಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಸೊ ಹಾಗಾಗಿ ನಾವು ಇದನ್ನು ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋಣ. ಎ ಅಂದರೆ ಎಷ್ಟು 15 ಪ್ಲಸ್ ಬಿ ಅಂದರೆ ಎಷ್ಟು 10 ಮೈನಸ್ ಎ ಅಂದರೆ ಎಷ್ಟು 15 ಇಂಟು 10/100 ಅಂತ ಬರ್ಕೊಂಡ್ವಾ. ಇದೆಷ್ಟಾಯಿತು 15 ಪ್ಲಸ್ 10 ಎಷ್ಟಾಯಿತು 25 ಮೈನಸ್
15 ಎಷ್ಟು 150/100. ಸೊ ಇದು ಎಷ್ಟಾಗುತ್ತಪ್ಪ ಅಂತಂದರೆ 1.5 ಆಗುತ್ತೆ. 25 ಮೈನಸ್ 1.5. 25 ಮೈನಸ್ ಎಷ್ಟು 1.5 ಎಷ್ಟಾಗುತ್ತೆ ಗೊತ್ತಾ ಆನ್ಸರ್? 23.5%. ಅರ್ಥ ಆಯ್ತಾ? ಆನ್ಸರ್ 23.5%. ಪ್ರಶ್ನೆ ಸಂಖ್ಯೆ 9. ಶಿವನು ಒಂದು ಹಣಕಾಸು ಕಂಪನಿಯಿಂದ 12,000ವನ್ನು 20% ವಾರ್ಷಿಕ ಚಕ್ರ ಬಡ್ಡಿ ದರದಲ್ಲಿ 2 ವರ್ಷಗಳ ಕಾಲ ಸಾಲವನ್ನು ಪಡೆದರೆ 2 ವರ್ಷಗಳ ಅವಧಿಗೆ ಚಕ್ರ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದನ್ನ ಏನು ನೋಡಲಿ, ಬರೀ 20% ಅಂತ ಅಷ್ಟೇ ಕೊಟ್ಟಿದ್ದಾರೆ. ನಾನೇನು ಹೇಳಿದ್ದೀನಿ ನಿಮಗೆ? 20% ಸೇಮ್ ರೇಟ್ ಕೊಟ್ಟಾಗ ಸೇಮ್ ರೇಟ್ ಅಂದರೆ ನೋಡ್ರಿ 20% ಅಂತ ಒಂದೇ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಎ ಅನ್ನೋದು 20% ಆಗಿರುತ್ತೆ, ಬಿ ಅನ್ನೋದು ಕೂಡ 20% ಆಗಿರುತ್ತೆ. ಸೊ ಇದನ್ನು ನಾವು ಫಾರ್ಮುಲಾದಲ್ಲಿ ಅಪ್ಲೋಡ್ ಮಾಡೋದು ಬೇಕಾಗಿಲ್ಲ. ಯಾಕಪ್ಪ ಅಂತಂದರೆ ನಾನು ಹೇಳಿದ್ದೀನಿ ನಿಮಗೆ ಸೇಮ್ ರೇಟ್ ಕೊಟ್ಟಾಗ ಯಾವ ರೀತಿ ಮಾಡ್ಬೋದು ಅಂತ. ಸೊ 20 ಅಂತ 2 ಟೈಮ್ಸ್ ಬರ್ಕೊಂಡ್ವಿ. 2 ವರ್ಷ ಅಂತ ಕೇಳಿದ್ದಾನೆ. ಸೊ ಹಾಗಾಗಿ ಇಲ್ಲಿ ನೋಡಿ ಪ್ಲಸ್ ಮಾಡಿ ಎಷ್ಟಾಗುತ್ತೆ? 20 + 20 ಎಷ್ಟು 40. 20 × 20 ಎಷ್ಟಾಗುತ್ತೆ? 400. ಈ 4ಅನ್ನು ಈ ಕಡೆ ತೊಗೊಂಡ್ಬಂದಾಗ ಎಷ್ಟಾಗುತ್ತೆ? 44%. 44 ಎಷ್ಟಾಯಿತು? 44% ಆಗುತ್ತೆ. ಈ 44%ಅನ್ನು ಇದರೊಳಗಡೆ ನಾವು ಮಾಡಿದಾಗ ಬರುವಂತಹ ಆನ್ಸರ್ ಅದು 2 ವರ್ಷದ ಚಕ್ರ ಬಡ್ಡಿ ಆಗಿರುತ್ತೆ. ಸೊ ಯಾವ ರೀತಿಯಪ್ಪ ಅಂತಂದರೆ ನೋಡ್ರಿ, 12,000 ಎಷ್ಟಕ್ಕೆ ಚಕ್ರ ಬಡ್ಡಿ? 100%ಗೆ. ಎಷ್ಟನ್ನ? 44ಅನ್ನು. ಸೊ ಹಾಗಾಗಿ 2 0ಗೆ 2 0 ತೆಗೆದಾಗ ಎಷ್ಟಾಗುತ್ತೆ? 120 × 44. 120 × 44 ಅಂತಂದರೆ 480 ಪ್ಲಸ್ ಇದು 480 ಎಷ್ಟಾಗುತ್ತೆ? 5 2 8 0 ಎಷ್ಟು ಬಂತು? 5280. ಇದು ಆಪ್ಷನ್ ಎಸ್ 5280 ಆಪ್ಷನ್ ಎ. ಆಯ್ತಾ? ಅರ್ಥ ಆಯ್ತಾ? ಪ್ರಶ್ನೆ ಸಂಖ್ಯೆ 10. ಒಂದು ಘನದ ಪ್ರತಿ ಬದಿಯನ್ನು 12% ಕಡಿಮೆ ಮಾಡಿದರೆ, ಅಂದರೆ 12% ಕಡಿಮೆ ಮಾಡಿದರೆ ಅದರ ಒಟ್ಟು ಮೇಲ್ಮೈ ವಿಸ್ತೀರ್ಣದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾನೆ. ಸೊ ಇದನ್ನು ಒಂದೇ ಕೊಟ್ಟಿದ್ದಾನೆ. ಸೊ ಪ್ರತಿ ಅಂತ ಕೇಳಿದ್ದಾನೆ. ಹಾಗಾಗಿ ಮತ್ತೆ ನಾವು ಇನ್ನೂ 12% ತೊಗೋಬೋದು. ಇದನ್ನು ನಾವು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಯಾವ ರೀತಿಯಪ್ಪ ಅಂತಂದರೆ ನೋಡ್ರಿ, ಎ ಮೈನಸ್ ಬಿ ಪ್ಲಸ್ AB/100 ಅಂತ ಫಾರ್ಮುಲಾ ತೊಗೋಬೇಕಾಗುತ್ತೆ. ಎ ಅಂದರೆ ಎಷ್ಟು? -12. ಬಿ ಅಂದರೆ ಎಷ್ಟು? -12 ಪ್ಲಸ್ 12 × 12/100. ಸೊ ಈ ಮೈನಸ್ ಏನಾಗಿರುತ್ತೆ? ಮೈನಸ್ ಹಂಗೆ ಇಟ್ಕೊಳ್ಳಿ. ಸರಿ, 12 ಎಷ್ಟಾಗುತ್ತೆ? 24 ಪ್ಲಸ್ 12 ಎಷ್ಟು? 144/100. ಸೊ -24 ಪ್ಲಸ್ 1.44. ಈ ಒಂದನ್ನು 24ರಲ್ಲಿ 1.44 ತೆಗೆದು ಎಷ್ಟಾಗುತ್ತೆ? 22.56. 22.56 ಆಪ್ಷನ್ ಸಿ ಅಲ್ಲಿದೆ ನೋಡಿ, 22.56. ಅರ್ಥ ಆಯ್ತಾ? ಇವತ್ತಿನ ಸೆಷನ್ ಇಷ್ಟೇ ಆಗಿರುತ್ತೆ. ಸೊ ನನ್ನ ಹೆಲ್ತ್ ಕಂಡೀಷನ್ ಚೆನ್ನಾಗಿಲ್ಲದ ಕಾರಣ ನಾನು ಇಷ್ಟು ದಿನ ವೀಡಿಯೋಸನ್ನು ಮಾಡೋಕ್ಕಾಗಿರಲಿಲ್ಲ. ಸೊ ಎಲ್ಲರ ಹತ್ರ ಕ್ಷಮೆ ಇರಲಿ. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಡೈಲಿ ಕ್ಲಾಸಸ್ಗಳು ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್.